ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಎಂ ಕುರ್ಚಿ ಅಸಲಿ ಕದನ ಈಗ ಶುರುವಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ. ಅಲ್ಲಿಗೆ ಚೆಕ್ಮೇಟ್ ಇಡೋ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿರೋದು. ಹಾಗಿದ್ರೆ ಅಸಲಿ ಕಹಾನಿ ಈಗ ಪ್ರಾರಂಭನ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸ್ವಪಕ್ಷೀಯರು ಹೈಕಮಾಂಡ್ಗೆ ಸದನದಲ್ಲಿ ನಿಂತು ವಿಪಕ್ಷಗಳಿಗೆ ಉತ್ತರ ಕೊಡುವಂತೆ ನೇರವಾಗಿ ಸಂದೇಶ ರವಾನಿಸಿದ್ರ ಅನ್ನೋ ಅನುಮಾನ. ಸದನದಲ್ಲಿಗೆ ಟಗರು ಈ ಸಂದೇಶವನ್ನ ಯಾರಿಗೆ ತಲುಪಿಸಬೇಕಾಗಿತ್ತೋ ಅವರಿಗೆ ತಲುಪಿಸಿದ್ದಾರೆ. ಮುಂದೇನು ನಾನೇ ಸಿಎಂ ಅಂತ ಖುದ್ದಾಗಿ ಸಿದ್ದರಾಮಯ್ಯನವರೇ ಹೇಳಿರೋರು. ಇಲ್ಲಿವರೆಗೂ ಅವರ ಪುತ್ರ ಯತೀಂದ್ರ ಅವ್ರು ಹೇಳ್ತಾ ಇದ್ರು ನಮ್ಮ ತಂದೆಯವರೇ ಇರ್ತಾರೆ ಅಂತ. ಬಟ್ ಈಗ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಹೈಕಮಾಂಡ್ ನನ್ನ ಪರವಾಗಿನೇ ಇದೆ ಅಂತ ಸಿಎಂ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೀಗಾಗಿ ಸಿಎಂ ಬದಲಾವಣೆಯ ದುಸ್ಸಾಹಸಕ್ಕೆ ಹೈಕಮಾಂಡ್ ಕೈ ಹಾಕತ್ತಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇರೋದು. ನೋಡಿ, ಇಲ್ಲಿವರೆಗೂ ಸಿದ್ದರಾಮಯ್ಯನವರು ಈ ವಿಚಾರಗಳ ಬಗ್ಗೆ ಸ್ಪಷ್ಟವಾಗಿ ಮಾತಾಡ್ತಾ ಇರಲಿಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾ ಇದ್ರು. ಮೊದಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿದ್ರು, ಬರ್ತಾ ಬರ್ತಾ ಸ್ವಲ್ಪ ಮೆತ್ತಗಾಗಿದ್ರು. ಹೈಕಮಾಂಡ್ ಅವ್ರಿಗೆ ಏನ್ ಹೇಳ್ತಾರೋ ಹಂಗೆ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಸಡನ್ ಆಗಿ ಇದೀಗ ಚೆಕ್ಮೇಟ್ ಇಡೋ ಕೆಲಸವನ್ನು ಮಾಡಿದ್ದಾರೆ. ಹೈಕಮಾಂಡ್ ನನ್ನ ಪರವಾಗೇ ಇದೆ, ನಾನೇ ಸಿಎಂ ಆಗಿರ್ತೀನಿ. ಹಿಂದೆ 5 ವರ್ಷನೂ ನಾನೇ ಸಿಎಂ ಆಗಿದ್ದೆ, ಆಗ ಪೂರ್ಣಾವಧಿಯ ಸಿಎಂ ಆಗಿದ್ದೆ. ಈಗಲೂ ನಾನೇ 2.5 ವರ್ಷ ಅಂತೆಲ್ಲ ಏನಿಲ್ಲ ಅಂತ ಹೇಳಿದ್ದಾರೆ. ಯತೀಂದ್ರ ಅವರು ಇದೇ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ರು. ಹೈಕಮಾಂಡ್ ಹೇಳ್ಬಿಟ್ಟಿದ್ದಾರೆ ನಮ್ಮ ತಂದೆಯವರೇ ಪೂರ್ಣಾವಧಿಯ ಸಿಎಂ ಆಗಿರ್ತಾರೆ ಅಂತ. ಅದೇ ಯತೀಂದ್ರ ಅವರಿಗೆ ಸ್ಟೇಟ್ಮೆಂಟ್ ಕೊಟ್ಟಾಗ್ಲೇ ತುಂಬಾ ಜನ ವಿರೋಧವನ್ನ ವ್ಯಕ್ತಪಡಿಸಿದ್ದು ಉಂಟು. ಖುದ್ದು ಸ್ವತಃ ಸಿದ್ದರಾಮಯ್ಯನವರೇ ಯತೀಂದ್ರ ಅವರ ಸ್ಟೇಟ್ಮೆಂಟ್ ಬಗ್ಗೆ ಕೇಳಿದಾಗ ಏನು ಮಾತಾಡದೆ ಸುಮ್ಮನೆ ಹೋಗಿದ್ರು. ಆದ್ರೆ ಈಗ ಮತ್ತೆ ಕಂಬ್ಯಾಕ್ ಮಾಡ್ತಾ ಇದ್ದಾರೆ, ನಾನೇ ಸಿಎಂ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಡಿನ್ನರ್ ಪಾಲಿಟಿಕ್ಸ್ನ ಒತ್ತಡವೋ ಅಥವಾ ಅಹಿಂದ ವರ್ಗದ ನಾಯಕರು ಹೇರಿದಂತ ಒತ್ತಡವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸದನದಲ್ಲಿ ನಿಂತು ವಿಪಕ್ಷಗಳಿಗೆ ಉತ್ತರ ಕೊಡುವಂತೆ ಇದೀಗ ಅವರು ಉತ್ತರವನ್ನು ಕೊಟ್ಟಿರೋದು ಅಥವಾ ಸಂದೇಶವನ್ನು ರವಾನೆ ಮಾಡಿರೋದು ನೇರವಾಗಿ ಹೈಕಮಾಂಡ್ನ ನಾಯಕರಿಗೆ ಮತ್ತು ತಮ್ಮ ಪಕ್ಷದಲ್ಲೇ ಇರುವ ವಿರೋಧಿಗಳಿಗೆ ಹಾಗೆಯೇ ಸಿಎಂ ಆಕಾಂಕ್ಷಿ ಆಗಿರೋರಿಗೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿವರೆಗೂ ನಾವು ಗಮನಿಸ್ತಾ ಇದ್ವಿ, ಸಿದ್ದರಾಮಯ್ಯನವರು ಸ್ವಲ್ಪ ಇತ್ತೀಚೆಗೆ ಹೈಕಮಾಂಡ್ ಹೆಂಗೆ ಹೇಳುತ್ತಾ ಹಂಗೆ ಅಂತೆಲ್ಲ ಹೇಳ್ತಾ ಇದ್ರು. ಸಡನ್ ಆಗಿ ಸದನದಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಹೇಳಿದ್ದಾರೆ, ನನ್ನ ಪರವಾಗಿ ಹೈಕಮಾಂಡ್ ಇದೆ ಅಂತ ಹೇಳಿದ್ದಾರೆ. ಇದು ಡಿನ್ನರ್ ಪಾಲಿಟಿಕ್ಸ್ನ ಒತ್ತಡವೋ ಅಥವಾ ವಿರೋಧಿಗಳಿಗೆ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅಂತಾನೆ ನಿರ್ಧಾರವೋ ಏನಾಗ್ತಾ ಇದೆ? ನಿನ್ನೆ ವಿಧಾನಮಂಡಲ ಅಧಿವೇಶನದ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಅವರು ನಾನೇ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದೇನೆ, ಮುಂದೆ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ, ಅಂದ್ರೆ 5 ವರ್ಷ ಕೂಡ ನಾನೇ ಮುಖ್ಯಮಂತ್ರಿ ಅನ್ನುವಂತ ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ. ಯಾಕೆಂದ್ರೆ ಇಲ್ಲಿಯವರೆಗೆ ನಾವು ಅಂತ ಹೇಳ್ತಾ ಇದ್ರು. ಮತ್ತೆ ಹೈಕಮಾಂಡ್ ಎಲ್ಲಿಯವರೆಗೆ ನನ್ನನ್ನ ಮುಂದುವರಿಸುತ್ತೆ ಅಲ್ಲಿಯವರೆಗೆ ಇರ್ತೇನೆ ಅಂತೇಳಿ ಹೇಳಿಕೆಯನ್ನ ಕೊಡ್ತಾ ಇದ್ರು. ಆದ್ರೆ ಯಾವಾಗ ಬೆಳಗಾವಿಯಲ್ಲಿ ಸರಣಿ ಡಿನ್ನರ್ ಪಾರ್ಟಿಗಳು ಆಯೋಜನೆ ಆಗತ್ತೆ, ತದನಂತರದಲ್ಲಿ ಮುಖ್ಯಮಂತ್ರಿಗಳ ವರ್ತನೆ ಬದಲಾದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ನಾನು ಅನ್ನುವಂತ ಮಟ್ಟಿಗೆ ಈಗ ಸಿದ್ದರಾಮಯ್ಯನವರು ಬಂದಿದ್ದಾರೆ. ನಿನ್ನೆ ಅವರು ಅಧಿಕೃತವಾಗಿ ಅಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಅದು ಹೈಕಮಾಂಡ್ಗೂ ಕೂಡ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ರವಾನೆ ಮಾಡದಂತೆ ಕಾಣಿಸ್ತಾ ಇದೆ. ಹಾಗೆ ಸ್ವಪಕ್ಷೀಯ ನಾಯಕರು ಯಾರೆಲ್ಲ ಅವರ ವಿರೋಧಿ ಬಣದಲ್ಲಿದ್ರು ಅವ್ರಿಗೂ ಕೂಡ ಒಂದು ಮೆಸೇಜ್ ಅನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಈಗ ಹೈಕಮಾಂಡ್ ಅವರು ಸದನದಲ್ಲೇ ನಾನೇ ಮುಂದೆ ಸಿಎಂ ಆಗಿರ್ತೇನೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಈಗ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನವನ್ನ ಏನಾದ್ರೂ ಹೈಕಮಾಂಡ್ ಮಾಡಿದ್ರೆ ಯೋಚನೆಯನ್ನ ಮಾಡ್ಬೇಕಾಗತ್ತೆ. ಅಂದ್ರೆ ನಾವು ಬದಲಾವಣೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ, ಅದನ್ನ ನೋಡ್ಕೊಂಡು ಮತ್ತೆ ನಿಮ್ಮನ್ನ ನಾನು ಕನೆಕ್ಟ್ ಆಗ್ತೇನೆ. ಹೈಕಮಾಂಡ್ ವಿರುದ್ಧ ಸಿಡಿದು ನಿಲ್ತಾರ ಅಹಿಂದ ನಾಯಕರು ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಸಿದ್ದರಾಮಯ್ಯ ಮಾತಿನಿಂದ ಹೈಕಮಾಂಡ್ ಹಿಂದೇಟು ಹಾಕತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಅಹಿಂದ ಸಮುದಾಯದ ಭಾರಿ ಬೆಂಬಲ ಅನ್ನೋದು ಇದೆ. ಮುಂದಿನ ಪರಿಣಾಮ ಎದುರಿಸೋಕೆ ವರಿಷ್ಠರು ಮನಸ್ಸು ಮಾಡ್ತಾರಾ ಅನ್ನೋ ಪ್ರಶ್ನೆನೂ ಕೂಡ ಹುಟ್ಕೊಳ್ತಾ ಇದೆ. ಸಿಎಂ ಕುರ್ಚಿ ರೇಸ್ನಲ್ಲಿರುವಂತ ಡಿಸಿಎಂ ಡಿಕೆಶಿಯ ಮುಂದಿನ ನಡೆ ಏನು ಹಾಗಾದ್ರೆ? ಇದು ಕೂಡ ಪ್ರಶ್ನೆ. ಸಿಎಂ ಬೆನ್ನಿಗೆ ನಿಂತಿರುವ ಅಹಿಂದ ಸಮುದಾಯದ ಸಚಿವರು ಶಾಸಕರುಗಳು
ಹೈಕಮಾಂಡ್ ಮೇಲೆ ಒತ್ತಡ ಅವರು ಕೂಡ ಹೇರ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿವರೆಗೂ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇದ್ದವರು ಸಡನ್ ಆಗಿ ಹೈಕಮಾಂಡ್ ನನ್ನ ಪರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ಏನೋ ಒಂದು ಅದಕ್ಕೆ ಸಂಬಂಧಪಟ್ಟಂತೆ ಹಿಂಟ್ ಸಿಕ್ಕಿದೆ ಅಂತ ಅನ್ಕೊಳ್ಬೇಕಾ, ಅಥವಾ ಹೈಕಮಾಂಡ್ ಅನ್ನೇ ನಾನು ದಾಳುವಾಗಿ ಬಳಸ್ಕೊಳ್ಬೇಕು ಅನ್ನುವಂಥ ನಿರ್ಧಾರವೋ? ಈಗ ವಾಟ್ ನೆಕ್ಸ್ಟ್? ಹೈಕಮಾಂಡ್ ನಿರ್ಧಾರ ಏನಾಗಿರ್ಬೋದು? ಸಿಎಂ ಆಕಾಂಕ್ಷಿ ಆಗಿರುವಂತ DK ಶಿವಕುಮಾರ್ ಅವರ ನಡೆಗೆ ಏನಾಗಿರ್ಬೋದು? ಸಹಜವಾಗಿ ನೀತಿ, ಯಾಕಂದ್ರೆ ಅಧಿಕೃತವಾಗಿ ಅವರ ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ಎಲ್ಲ ಒಂದು ಕಡೆ ಹೈಕಮಾಂಡ್ ನಿಂದ ಸ್ಪಷ್ಟವಾದಂತ ಭರವಸೆ ಅವರಿಗೆ ಸಿಕ್ಕದಂತೆ ಕಾಣಿಸ್ತಾ ಇದೆ. ಅಥವಾ ಹೈಕಮಾಂಡ್ಗೆ ನಾನು ಕೇರ್ ಮಾಡೋದಿಲ್ಲ ಅನ್ನುವಂತ ಮನಸ್ಥಿತಿಗೆ ಸಿದ್ದರಾಮಯ್ಯ ಅವರು ಬಂದಿದ್ದಾರಾ ಅನ್ನುವಂತ ಪ್ರಶ್ನೆಯನ್ನು ಕೂಡ ಇಲ್ಲಿ ಹಾಕ್ಬೇಕಾಗತ್ತೆ. ಯಾಕಂದ್ರೆ ಅವರ ಆಪ್ತ ಬಳಗದಲ್ಲಿರುವಂತಹ ಸಚಿವರು, ಶಾಸಕರು ಯಾವಾಗ ಪದೇ ಪದೇ ಸಭೆಗಳನ್ನ ಮಾಡಿ ಸಿದ್ದರಾಮಯ್ಯ ಅವರಿಗೆ ಧೈರ್ಯವನ್ನ ತುಂಬುವಂತ ಪ್ರಯತ್ನವನ್ನ ಮಾಡಿದರೆ, ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಏನಾದ್ರೂ ಈ ಒಂದು ಹೇಳಿಕೆಯನ್ನ ಕೊಟ್ರ ಅನ್ನುವಂತ ಕುತೂಹಲ ಕೂಡ ಇದೆ. ಈಗ ಹೈಕಮಾಂಡ್ ಯೋಚನೆಯನ್ನ ಮಾಡ್ಬೇಕಾಗತ್ತೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ನಾವು ಬದಲಾವಣೆ ಮಾಡಿದ್ದೆ ಆದ್ರೆ ಮುಂದೆ ಯಾವ ರೀತಿಯಾದಂತ ಪರಿಣಾಮಗಳನ್ನ ಎದುರಿಸಬೇಕಾಗತ್ತೆ, ಮುಂದಿನ ಚುನಾವಣೆಗಳಲ್ಲಿ ಆಗುವಂತಹ ನಷ್ಟ ಲಾಭಗಳೇನು ಅನ್ನುವಂತ ಲೆಕ್ಕಾಚಾರವನ್ನ ಹೈಕಮಾಂಡ್ ಸಹಜವಾಗಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಆ ಹೇಳಿಕೆಯನ್ನ ಕೊಟ್ಟ ನಂತರ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯ ನಮ್ಮ ವಿರುದ್ಧವಾಗಿ ಏನಾದ್ರೂ ತಿರುಗಿ ಬಿದ್ರೆ ನಾವೇನ್ ಮಾಡ್ಬೇಕು ಅನ್ನುವಂತ ಆಲೋಚನೆಯನ್ನ ಲೆಕ್ಕಾಚಾರವನ್ನ ಹೈಕಮಾಂಡ್ ಮಾಡ್ಬೇಕಾಗತ್ತೆ. ಅಷ್ಟರ ಮಟ್ಟಿಗೆ ಈಗ ಸಿದ್ದರಾಮಯ್ಯ ಆ ಹೇಳಿಕೆಯ ಮೂಲಕ ಹೈಕಮಾಂಡ್ಗೆ ಒಂದು ಸಂದಿಗ್ಧತೆಯನ್ನು ತಂದು ನಿಲ್ಸಿದ್ದಾರೆ. DK ಶಿವಕುಮಾರ್, ಯಾಕಂದ್ರೆ ಸದನ ಮುಗಿತಿದ್ದಾಗೆ ಮುಖ್ಯಮಂತ್ರಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ನಡೆಯುತ್ತೆ. ಹೈಕಮಾಂಡ್ ನಾಯಕರು ಇಬ್ಬರು ನಾಯಕರನ್ನ ಕರೆಸಿ ದೆಹಲಿಯಲ್ಲಿ ಮಾತುಕತೆಯನ್ನು ನಡೆಸ್ತಾರೆ ಅನ್ನುವಂತ ಚರ್ಚೆಗಳು ನಡೀತಾ ಇತ್ತು. ಆದ್ರೆ ಈಗ ಸದನ ಮುಗಿತಿದ್ದಾಗೆ ಈ ಒಂದು ಸ್ಟೇಟ್ಮೆಂಟ್ ಹೊರಗಡೆ ಬಂದಿರೋದ್ರಿಂದ ಸಹಜವಾಗಿ ಎಲ್ಲೋ ಒಂದು ಕಡೆ ಹೈಕಮಾಂಡ್ಗೆ ಸೆಡ್ಡು ಹೊಡೆಯುವ ಮಾದರಿ ನೀತಿಯಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ. ಅಂದ್ರೆ ನೀವು ಅದು ಹೇಗ್ ಬದಲಾವಣೆ ಮಾಡ್ತೀರಿ, ನಾವು ನೋಡೇ ಬಿಡ್ತೇವೆ ಅನ್ನುವಂತ ಹಠಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಇದು. ಹಾಗಾಗಿ ಹೈಕಮಾಂಡ್ ಕೂಡ ಈಗ ಹಿಂದೆ ಮುಂದೆ ನೋಡ್ಬೇಕಾಗತ್ತೆ, ಬದಲಾವಣೆ ಮಾಡ್ಬೇಕಾ ಬೇಡವಾ ಅನ್ನುವಂತ ಸಂದಿಗ್ಧತೆಗೆ ಬರ್ಬೇಕಾಗತ್ತೆ. ಹಾಗಾಗಿ ಹೈಕಮಾಂಡ್ ಸ್ಪಷ್ಟವಾದಂತ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ, ಇಲ್ಲ ನಾವು ಮಾಡಿಯೇ ತೀರ್ತೇವೆ ಅನ್ನುವಂತ ನಿರ್ಧಾರಕ್ಕೆ ಬರುತ್ತಾ, ಇಲ್ಲ ನಮ್ಗೆ ಮುಂದೆ ನಷ್ಟ ಆಗತ್ತೆ ಅನ್ನುವಂತ ಕಾರಣಕ್ಕೆ ಸಿದ್ದರಾಮಯ್ಯ ಅವರನ್ನೇ ಯಾಕಪ್ಪ ಸುಮ್ನೆ ನಾವು ಟಚ್ ಮಾಡಿ ಮೈ ಮೇಲೆ ಹೇಳ್ಕೊಳ್ಳೋದು ಅಂತೇಳಿ ಆ ನಿರ್ಧಾರಕ್ಕೆ ಏನಾದ್ರೂ ಬರುತ್ತಾ ಹೈಕಮಾಂಡ್ ನೋಡ್ಬೇಕಾಗತ್ತೆ. ಇದರ ಮಧ್ಯೆ DK ಶಿವಕುಮಾರ್ ಬಹಳಷ್ಟು ಆಸೆಯನ್ನ ಇಟ್ಕೊಂಡ್ ಕೂತವರು. ಈಗಾಗಲೇ ದೇವರು ದಿಂಡಿರ ಮೊರೆಯನ್ನ ಹೋಗ್ತಾ ಇದಾರೆ, ಪ್ರಾರ್ಥನೆಗಳನ್ನ ಮಾಡ್ತಾ ಇದಾರೆ, ಮತ್ತೊಂದು ಕಡೆ ಪೂಜೆ ಪುನಸ್ಕಾರಗಳು ಕೂಡ ಹೆಚ್ಚಾಗ್ತಾ ಇದೆ ಕುರ್ಚಿಯನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡದೆ ಹೋದ್ರೆ ಹೈಕಮಾಂಡ್, ಆಗ DK ಶಿವಕುಮಾರ್ ಅವರು ಸುಮ್ಮನೆ ಕೂತ್ಕೊಳ್ತಾರ, ಅವರು ತಮ್ಮದೇ ಆದಂತಹ ಒಂದು ಸ್ಟ್ರಾಟಜಿಯನ್ನ ಶುರು ಮಾಡ್ತಾರೆ. ನಾವು ಸರ್ಕಾರಕ್ಕೆ ಯಾವ ರೀತಿಯಾಗಿ ಡ್ಯಾಮೇಜ್ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಆಲೋಚನೆಯನ್ನ ಮಾಡ್ತಾರೆ. ಹಾಗಾಗಿ ಈಗ ಎರಡು ಕಡೆಗಳು ಕೂಡ ಹೈಕಮಾಂಡ್ ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ. ಈ ಕಡೆ ಬದಲಾವಣೆ ಮಾಡೋದಕ್ಕೆ ಕೈ ಹಾಕಿದ್ರು ಕಷ್ಟ, ಆ ಕಡೆ ಮಾಡದೇ ಇದ್ರು ಕೂಡ ಕಷ್ಟ. ಅಂತಹ ಒಂದು ಸಂದಿಗ್ಧತೆ ಈಗ ಹೈಕಮಾಂಡ್ಗೆ ಬಂದಿದೆ. ಇದನ್ನ ಹೇಗೆ ನಿವಾರಣೆ ಮಾಡ್ತಾರೆ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.